time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು, 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ಪಾದಚಾರಿ ಮಾರ್ಗದಲ್ಲಿ ಮೆರೆಯುತ್ತಿದೆ ಕಸವೆಂಬ ಅಧಿಪತಿ. ನಿರ್ವಾಹವಿಲ್ಲದೆ ಪಾದಚಾರಿಗಳಿಗೆ ರಸ್ತೆಯೇ ಗತಿ. ಇದು ನಮ್ಮ ಕಣ್ಣಿಗೆ ರಾಚುವ ರಾಯಚೂರಿನ ಪರಿಸ್ಥಿತಿ. ಹೌದು, ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ರಾಯಚೂರಿನ ಆಡಳಿತ ವ್ಯವಸ್ಥೆ ಮೇಲ್ದರ್ಜೆಗೇರಿದ್ದರೂ ಸವಲತ್ತುಗಳು ಮಾತ್ರ ಮರೀಚಿಕೆಯಾಗಿಯೇ ಉಳಿದಿವೆ. ಬಸವೇಶ್ವರ ವೃತ್ತ ನಗರಕ್ಕೆ ಹೆಬ್ಬಾಗಿಲಿದ್ದಂತೆ. ಅಲ್ಲಿಂದ ಕೇಂದ್ರ ಬಸ್ ನಿಲ್ದಾಣದ ಮುಖ್ಯ ದ್ವಾರದವರೆಗೂ ಎರಡೂ ಬದಿ ಕಣ್ಣಾಡಿಸಿದರೆ ಪಾದಚಾರಿಗಳ ಮಾರ್ಗಗಳಲ್ಲಿ ಬೆಳೆದು ನಿಂತ ಕಸ, ರಸ್ತೆಗೆ ಚಾಚಿಕೊಳ್ಳಲು ಹವಣಿಸುತ್ತಿರುವ ಪೊದೆಗಳು, ಒಂದೊಂದು ಸ್ಥಳದಲ್ಲಂತೂ ಇದು ಪಾದಚಾರಿ ಮಾರ್ಗವೋ ಅಥವಾ ಹುಲ್ಲುಗಾವಲೋ ಎನ್ನುವಷ್ಟರ ಮಟ್ಟಿಗೆ ಕಾಣಿಸುತ್ತಿದೆ. ಪಾದಚಾರಿ ನಡೆದಾಡುವ ಮಾರ್ಗಗಳ ಮೇಲಿನ ಕಸವನ್ನು ಕಿತ್ತು ಹಾಕುವಷ್ಟು ಪುರುಸೊತ್ತು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗಿಲ್ಲವೋ ಅಥವಾ ಇಂತಹ ಮುಖ್ಯ ರಸ್ತೆಗತಿ ಹೀಗಾಗಿದ್ದರೂ ಅದನ್ನು ಶುಚಿಗೊಳಿಸು ಎಂದು ಹೇಳುವ ಅಧಿಕಾರಿಗಳಿಗೆ ಮನಸ್ಸಿಲ್ಲವೋ? ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನು ಶುಚಿಗೊಳಿಸಲು ಪೌರ ಕಾರ್ಮಿಕರ ಕೊರತೆಯೋ, ಇಲ್ಲ ಈ ಹುಲ್ಲನ್ನು ಕಟ್ ಮಾಡುವುದಕ್ಕೆ ಮತ್ತೊಂದು ದೈತ್ಯ ಯಂತ್ರ ಖರೀದಿ ಮಾಡಬೇಕೇನೋ, ಅದನ್ನು ಪ್ರಾತ್ಯಕ್ಷಿಕೆ ಮೂಲಕ ಸ್ವಚ್ಛ ಮಾಡಬೇಕೇನೋ ಎಂದು ಪ್ರಜ್ಞಾವಂತ ನಾಗರಿಕರು ವ್ಯಂಗ್ಯವಾಡಿಕೊಂಡು ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನಕ್ಕೆ ಕಿಡಿ ಹಾಕುತ್ತಿದ್ದಾರೆ. ಹೇಳಿ ಕೇಳಿ, ಇದು ಮುಖ್ಯ ರಸ್ತೆ. ಇತ್ತ ಹೈದರಾಬಾದ್, ಅತ್ತ ಮಂತ್ರಾಲಯಕ್ಕೆ, ದೂರದ ಬೆಂಗಳೂರಿಗೆ, ಪಕ್ಕದ ಆಂಧ್ರಕ್ಕೆ ಹೋಗುವ ಎಲ್ಲಾ ರಸ್ತೆಗಳು ಕೂಡಿಕೊಂಡಿರುವ ಸ್ಥಳಗಳಲ್ಲಿಯೇ ಈ ಕಸ ಬೆಳೆದು ಮಹಾನಗರ ಪಾಲಿಕೆಯ ಮರ್ಯಾದೆಯನ್ನು ಹರಾಜು ಹಾಕುತ್ತಿದ್ದರು. ಇದಕ್ಕೆ ಮುಕ್ತಿ ಕಾಣಿಸಬೇಕಾದವರು ಇದೇ ರಸ್ತೆಯಲ್ಲಿಯೇ ದಿನ ಬಹು ಸಮಯ ತಿರುಗಾಡುತ್ತಿದ್ದಾರೆ ಎನ್ನುವುದು ವಿಪರ್ಯಾಸದ ಸಂಗತಿ. ಮಾತೆತ್ತಿದರೆ ಸ್ವಚ್ಛತೆಯ ಬಗ್ಗೆಯೇ ಮಾತನಾಡುವ ಆಯುಕ್ತರು ಇದನ್ನೊಮ್ಮೆ ನೋಡಬೇಕು. ಅವರು ಯಾಕೆ ನೋಡುತ್ತಿಲ್ಲ ಎನ್ನುವುದೇ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಗರದ ಸ್ವಚ್ಛತೆಗೆ ಸಾರ್ವಜನಿಕರ ಸಹಕಾರ ಮುಖ್ಯ ಎಂದು ಬೇರೆ ಹೇಳುತ್ತಾರೆ. ಅಂದರೆ ನಾಗರಿಕರೇ ಯಾರಾದರೂ ಈ ಕಸವನ್ನು ತೆಗೆಯಲಿ ಎಂದು ಬಿಟ್ಟಿದ್ದಾರೋ ಏನು ಎಂದು ಸಾರ್ವಜನಿಕರು ಮಹಾನಗರ ಪಾಲಿಕೆಯ ಕಾರ್ಯವೈಖರಿಯನ್ನು ಟೀಕಿಸುತ್ತಿದ್ದಾರೆ. ಇನ್ನಾದರೂ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಇದನ್ನು ಸ್ವಚ್ಛ ಮಾಡುತ್ತಾರೋ, ನಾಗರಿಕರಿಂದ ಇನ್ನಷ್ಟು ದಿನ ಬೈಗಳನ್ನು ತಿನ್ನುತ್ತಾರೋ ಕಾದು ನೋಡಬೇಕು.